ಕಾವೇರಿ ಸ್ವಲ್ಪ ನಿಂತ್ಕೋ. ನೋಡು, ಎದು ಮಾತ್ನೆಲ್ಲ ಮನ್ಸ್ ಕಚ್ಕೋಬೇಡ. ಅವನು ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬಿಡ್ತಾನೆ, ಅದನ್ನೆಲ್ಲ ಮರ್ತ್ಬಿಡಮ್ಮ. ಇಲ್ಲ ಅಜ್ಜಿ, ನನಗೆ ಯದು ಬಗ್ಗೆ ಚೆನ್ನಾಗೇ ಗೊತ್ತು. ಯದುಗಿಂತ ಹೆಚ್ಚಾಗಿ ಇದರಲ್ಲಿ ನಮ್ಮಮ್ಮ ಮತ್ತೆ ಅಕ್ಕನ್ ತಪ್ಪಿದೆ. ನನ್ಗೊಂದು ಮಾತನ್ನು ಹೇಳ್ದೆ ಇಲ್ಲಿಗೆ ಬಂದು ಯದು ಜಾತಕನ ತಗೊಂಡು ಹೋಗಿದ್ದಾರೆ. ಹಾಗೆ ಮಾಡಿದ್ರೆ ಯದು ಏನ್ ಅನ್ಕೋತಾನೆ ಅಂತಾನೂ ಯೋಚನೆ ಮಾಡಿಲ್ಲ. ಆದ್ರೆ ಯದು ಈಗ ನಿಮ್ ಜಾತಕ ಒಂದ್ಕೆ ಆಗುತ್ತೆ ಅಂತ ಮದ್ವೆ ಕನ್ಸ್ಗಳನ್ನ ಕಾಣ್ತಾ ಇದ್ದಾನೆ. ಛೇ, ನಮ್ಮಮ್ಮ ಎಂತ ಕೆಲಸ ಮಾಡ್ಬಿಟ್ರು. ಹಿಂದೆ ಮುಂದೆ ಯೋಚನೆ ಮಾಡದೆ ದುಡುಕ್ಬಿಟ್ರು. ಈಗ ಯದು ಹೀಗೆಲ್ಲ ಯೋಚನೆ ಮಾಡ್ತಿದ್ದಾನೆ. ಇದನ್ನೆಲ್ಲ ನಾನ್ ಅನ್ಭವಿಸ್ಬೇಕು. ನನ್ನ ಪರಿಸ್ಥಿತಿನೂ ಅದೇನೇ ಅಮ್ಮ. ಅವನ್ ಮನಸ್ಥಿತಿ ಬಗ್ಗೆ ಗೊತ್ತೇ ಇದೆಯಲ್ಲ. ಮೊದ್ಲೇ ಸೂಕ್ಷ್ಮ ಸ್ವಭಾವ ಅವಂದು. ಈಗ ಇದನ್ನೇ ನೆಪ ಇಟ್ಕೊಂಡು ದೂರ ಹೋಗ್ಬಿಟ್ರೆ ಮತ್ತೆ ಎಲ್ಲಿ ಆ ಮನಸ್ಥಿತಿಗೆ ಹೋಗ್ಬಿಡ್ತಾನೋ ಅಂತ ಭಯ ಆಗ್ತಿದೆ ಅಮ್ಮ. ನೋಡು, ನನ್ನ ಜೀವನ ಒತ್ತೆ ಇಟ್ಟು ತುಂಬಾ ಕಷ್ಟಪಟ್ಟು ಅವನ್ನ ಒಂದು ಹಂತಕ್ಕೆ ತಂದಿದ್ದೀನಿ ನಾನು. ಈಗ ಮತ್ತೆ ಅವನ ಮನೋರೋಗಿ ಆಗ್ಬಿಟ್ರೆ ಅವನ್ನ ಆ ಸ್ಥಿತಿಯಲ್ಲಿ ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ ಕಾವೇರಿ. ನನಗೂ ಅದೇ ಭಯ ಇದೆ ಅಜ್ಜಿ. ಕಾವೇರಿ ನೋಡು, ಯದು ಆರೋಗ್ಯ ಸರಿ ಹೋಗೋವರೆಗೂ ಸ್ವಲ್ಪ ಅನ್ಸರ್ಸ್ಕೊಂಡು ಹೋಗಮ್ಮ. ಅಜ್ಜಿ, ನೀವ್ ನನ್ನ ಹತ್ರ ಹೀಗೆಲ್ಲ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯದು ನನ್ನ ತುಂಬಾ ಕ್ಲೋಸ್ ಫ್ರೆಂಡು. ಏನೂ ಆಗಲ್ಲ, ನೀವ್ ಆರಾಮಾಗಿರಿ. ನೀನ್ ಅವನನ್ನ ಮದ್ವೆ ಆಗಲ್ಲ ಅನ್ಬಿಟ್ಟು ಇದನ್ನೇ ಮನ್ಸಲ್ಲಿ ಇಟ್ಕೊಂಡು ಅವನ್ ಏನೇನ್ ಮಾಡ್ಕೊಬಿಡ್ತಾನೋ ಅಂತ ತುಂಬಾ ಭಯ ಆಗ್ತಿದೆ ಕಾವೇರಿ. ಅಜ್ಜಿ, ನೀವ್ ಹೇಳ್ತಿರೋದು ನನಗೆ ಅರ್ಥ ಆಗುತ್ತೆ. ಆದ್ರೆ ಅವನಿಗೆ ರಿಯಾಲಿಟಿ ಏನು ಅಂತ ನಾನು ಅರ್ಥ ಮಾಡಿಸ್ದೆ ಹೋದ್ರೆ ಅವನ್ ಅದನ್ನೇ ನಂಬ್ಕೊಂಡಿರ್ತಾನಲ್ವಾ. ಇದರಿಂದ ಮುಂದೆ ಇನ್ನೂ ಪ್ರಾಬ್ಲಮ್ ಆಗುತ್ತಲ್ವಾ ಅಜ್ಜಿ? ಅಲ್ಲ ಕಾವೇರಿ, ನಿಂಗೆ ನನ್ನ ಮೊಮ್ಮಗನ್ ಮದ್ವೆ ಮಾಡ್ಕೊಳಕ್ಕೆ ನಿಜವಾಗ್ಲೂ ಇಷ್ಟ ಇಲ್ವಾ? ಅಜ್ಜಿ, ಸದ್ಯಕ್ಕೆ ಈಗ ನನಗೆ ಯಾರನ್ನೂ ಮದ್ವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನಮ್ಮಪ್ಪನ ಆಸೆ ಅಂತೆ ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು. ಇದನ್ನ ಯದು ಮುಂದೆನೇ ಹೇಳ್ದೆ ಅಲ್ವಾ? ಅಜ್ಜಿ, ಯದು ನನಗೆ ಕಷ್ಟ ಅಂದಾಗೆಲ್ಲ ನನ್ನ ಜೊತೆ ನಿಂತಿದ್ದಾನೆ. ಅವನ ಹಿಂದೆ ಒಂದು ದೊಡ್ಡ ಪಾಸ್ಟ್ ಇತ್ತು. ಅವನ ಲೈಫಲ್ಲಿ ಇಷ್ಟೊಂದೆಲ್ಲ ನೊಂದಿದ್ದಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನಗೂ ಕನ್ಸನಿದೆ, ಅವನ ಕಷ್ಟದಲ್ಲಿ ನಾನು ಅವನ ಜೊತೆ ನಿಂತ್ಕೊಂಡೇ ನಿಂತ್ಕೋತೀನಿ. ಅವನ್ನ ಮತ್ತೆ ಆ ಸ್ಥಿತಿಗೆ ಹೋಗೋದಕ್ಕೆ ನಾನು ಬಿಡಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಅವನ ಪರ ಯಾವಾಗಲೂ ಇದ್ದೇ ಇರ್ತೀನಿ. ಕಾವೇರಿ, ನಾನೊಂದು ಮಾತು ಕೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡ. ನಿನಗೆ ನಿಂದೆ ಆದ ಗುರಿ ಕನ್ಸಿದೆ ಅಂತ ನನಗೆ ಗೊತ್ತು. ಇದೆಲ್ಲ ನಿಮ್ಮಮ್ಮ ಗೊತ್ತಿರ್ಲಿಲ್ವಾ? ಮತ್ತೆ ಅವ್ರು ಯಾಕೆ ಎದು ಜಾತಕ ತರಿಸ್ಕೊಂಡ್ರು? ಅದು ಅಜ್ಜಿ, ಅದನ್ನ ನಾನು ನಿಮ್ಗಾಗ್ಲೇ ಹೇಳಿದ್ನಲ್ವಾ, ಇದೆಲ್ಲ ನನಗೆ ಗೊತ್ತಿಲ್ಲದೆ ನಡೆದಿದೆ ಅಂತ. ಸರಿ, ಮತ್ತೆ ಒಂದು ಮಾತು ಕೇಳಲ್ಲ. ನಿಮ್ಮಮ್ಮ ಎದು ಜಾತಕನ ಗುರುಜಿಗೆ ತೋರಿಸಿದ್ರ? ಅದರಲ್ಲಿ ಏನಾದ್ರೂ ಸಮಸ್ಯೆ ಇದೆ ಅಂತ ಹೇಳಿದ್ರ? ಇವಳನ್ನ ಮದುವೆ ಆದ್ರೆ ಅವನ ಆಯುಷ್ಯ ಕಮ್ಮಿ ಆಗುತ್ತೆ, ಅವನು ಜಾಸ್ತಿ ದಿನ ಬದುಕೋದಿಲ್ಲ. ನಾನು ನಿಮ್ಮಿಬ್ರು ಜಾತಕನು ಒಂದ್ಕೆ ಆಗುತ್ತೆ ಅಂತ ಕೇಳ್ತಿಲ್ಲ. ಅವನ ಜಾತಕದಲ್ಲಿ ಏನಾದ್ರೂ ದೋಷ ಇದೆಯಾ ಅಂತ. ಅವನ ಗ್ರಹಗತಿಗಳ ಬಗ್ಗೆ ಏನಾದ್ರೂ ಹೇಳಿದ್ರ? ಇಲ್ಲ ಅಜ್ಜಿ, ಅವತ್ತು ಗುರುಜಿ ಹತ್ರ ಹೋದಾಗ ಬೇರೆ ವಿಚಾರದ ಬಗ್ಗೆನೇ ಚರ್ಚೆ ಮಾಡಿದ್ರು. ಅಮ್ಮನ ಹತ್ರ ಎದು ಜಾತಕದ ಬಗ್ಗೆ ಕೇಳು ಅಂತ ಅವಕಾಶನೂ ಸಿಗ್ಲಿಲ್ಲ. ಹೌದಾ? ಹಾಗಾಯ್ತಾ? ಆದ್ರೆ ಎದು ಜಾತಕ ಇನ್ನು ಗುರೂಜಿ ಹತ್ರನೇ ಇದೆ. ಅದನ್ನ ಕಂಪ್ಲೀಟ್ ಆಗಿ ನೋಡಿ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರು. ಆದ್ರೆ ಅವ್ರು ಇನ್ನೂ ಏನೂ ಹೇಳಿಲ್ಲ. ಹೌದಾ? ಅವನ ಹಣೆಯಲ್ಲಿ ಏನ್ ಬರ್ತಿರುತ್ತೋ ಹಂಗೆ ಆಗತ್ತಮ್ಮ.
ಯಾರೇನು ಮಾಡೋಕ್ಕಾಗಲ್ಲ. ಅಜ್ಜಿ, ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಧೈರ್ಯ ತಗೊಳ್ಳಿ. ನಾನಿನ್ ಬರ್ತೀನಿ. ಪೂರ್ಣಿ, ಯಾಕೆ ತುಂಬ ಡಲ್ ಆಗಿದ್ಯಾ? ಹಾಗೇನಿಲ್ಲ ರೀ. ಪೂರ್ಣಿ, ನಿನ್ನ ಮನ್ಸಲ್ಲೇನಿದೆ ಅಂತ ನಿನ್ನ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಎಷ್ಟು ಡಲ್ ಆಗಿದೆಯಾ ನೋಡು. ಬಾ ಕೂತ್ಕೋ, ಕೂತ್ಕೋ ಬಾ ಪೂರ್ಣಿ, ಬಾ. ಪೂರ್ಣಿ, ನನಗೆ ನಿನ್ನ ಮನಸ್ಸಲ್ಲಿ ನಡೀತಿರೋ ತಳಮಳ ಅರ್ಥ ಆಗ್ತಾ ಇದೆ. ನನಗೆ ಅದು ಬಿಸಿ ತುಪ್ಪ ಇದ್ದಂಗೆ. ನುಂಗೋಕ್ಕೂ ಆಗ್ತಿಲ್ಲ, ಉಗುಳೋಕ್ಕೂ ಆಗ್ತಿಲ್ಲ. ನೀನು ನಿಮ್ಮ ಮನೆಯವ್ರನ್ನ ಬಿಟ್ಟಿರೋಕ್ಕೂ ಆಗ್ತಿಲ್ಲ, ನನ್ನನ್ನು ಕಟ್ಕೊಂಡು ಬಾಳೋಕ್ಕೂ ಆಗ್ತಿಲ್ಲ ಅನ್ನೋ ಸ್ಥಿತಿ ತಲುಪಿದ್ಯಾ. ನಿನ್ನ ಬಗ್ಗೆ ಅಯ್ಯೋ ಅನ್ಸೋದಕ್ಕಿಂತ ನಿನ್ನೆ ಈ ಸ್ಥಿತಿಗೆ ತಂದ್ಬಿಟ್ನಲ್ಲ ಅಂತ ನನ್ನ ಬಗ್ಗೆನೇ ನನಗೆ ಅಸಹ್ಯ ಆಗ್ತಿದೆ. ಪೂರ್ಣಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಪ್ಲೀಸ್. ಪೂರ್ಣಿ ರೀ, ಏನ್ ಮಾಡ್ತಿದ್ದೀರಾ ನೀವು? ಎದ್ದೇಳಿ ನೀವು. ಅಲ್ಲ ರೀ, ಅಂತ ಮಹಾಪ್ರಾಧ ನೀವೇನ್ ಮಾಡಿದ್ರಿ ಅಂತ? ಇನ್ನೇನು ಮಾಡಬೇಕು ಪೂರ್ಣಿ? ನೀವು ಅಕ್ಕ ತಂಗಿ ನಗ್ನಗ್ತಾ ಅನ್ಯೋನ್ಯವಾಗಿದ್ರಿ. ನಿಮ್ಮಿಬ್ರನ್ನು ದೂರ ಮಾಡಿಬಿಟ್ಟೆ. ನಿಮ್ಮಮ್ಮ ನಿಮ್ಮ ಬಗ್ಗೆ ಕೊರ್ಗೋ ಹಂಗೆ ಮಾಡಿಬಿಟ್ಟೆ. ಮನೇಲಿದ್ದಿದ್ದು ಖುಷಿ ವಾತಾವರಣನೇ ಹಾಳು ಮಾಡಿಬಿಟ್ಟೆ. ನೀನು ಒಂದು ಹೊತ್ತು ನೆಮ್ಮದಿಯ ಕೂತು ಅನ್ನ ತಿಂದೇ ಇರೋ ಪರಿಸ್ಥಿತಿಗೆ ತಂದ್ಬಿಟ್ಟೆ. ಪೂರ್ಣಿ, ನಾನು ನಮ್ಮ ಸಂಸಾರ ಅಂತ ಯೋಚನೆ ಮಾಡಿದ್ದೆ ತಪ್ಪ ಅಲ್ಲ? ಅಂಥದ್ದು ಏನು ತಪ್ಪು ಮಾಡಿದ್ವಿ ನಾವು? ನಮ್ಮದೇ ಅಂತ ಒಂದು ಮುದ್ದಾದ ಮಗುವಾಗ್ಲಿ ಅಂತ ಯೋಚನೆ ಮಾಡಿದ್ವಲ್ಲ, ಅದು ದೊಡ್ಡ ತಪ್ಪ ಪೂರ್ಣಿ. ಪೂರ್ಣಿ, ನಾನು ಕೆಟ್ಟವನೇ ಇರ್ಬೋದು, ನಾನು ಮೂರ್ಖನೇ ಆಗಿರ್ಬೋದು. ಈ ಮನೆಯವ್ರ ದೃಷ್ಟಿಲಿ ನಾನೊಬ್ಬ ಯಕಶ್ಚಿತ್ ಹುಳ ಅಂದ್ಕೊಂಡಿರ್ಬೋದು. ಆದರೆ ನಿನ್ನ ವಿಷಯದಲ್ಲಿ ಹಾಗಲ್ಲ ಪೂರ್ಣಿ. ನಿನ್ನ ಬಗ್ಗೆ ಇಷ್ಟೆಲ್ಲ ಅಟ್ಯಾಚ್ಮೆಂಟ್ ಇಲ್ಲ ಅಂದಿದ್ರೆ ಈ ಮನೆಯವ್ರು ಅಂದಿದ್ದೆಲ್ಲ ಅನ್ನಿಸ್ಕೊಂಡು ನಾನು ಯಾಕೆ ಇಲ್ಲಿ ಇರಬೇಕಾಗಿತ್ತು?